ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ. ಇದು ನೋಡ್ರಿ, ಇನ್ನೊಂದು ಸಾಲು ತೊಗೊಳ್ರಿ. ಕ್ರಮಬದ್ಧವಾಗಿ ಹೋಗ್ಬೇಕಂತ ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ. ಕ್ರಮ ತಪ್ಪಿ ನಡೆದಾಗ ಅದೇ ಕಷ್ಟ ಉಂಟಾಕತ್ತೆ, ಹೌದಿಲ್ರಿ? ಎಷ್ಟು ಉಣ್ಬೇಕು, ಏನು ಉಣ್ಬೇಕು, ಹೆಂಗೆ ಉಣ್ಬೇಕು, ನಮ್ಗೆ ಇದಾಗ್ಯದ, ಇದು ಹಿಂಗೊಂದು ಕ್ರಮ ಅದ, ಸಿಸ್ಟಮ್ ಅದ. ಸಿಸ್ಟಮ್ ನೀವು ಬಿಟ್ಟು ಏನಾದರೂ ಮಾಡೋಕ್ಕೆ ಹೋದ್ರೆ ಆ ಸಿಸ್ಟಮ್ ನಿಮ್ಮನ್ನು ತೊಗೊಳಂಗಿಲ್ಲ ಒಳಗದು. ಈಗ ನೀವು ಲ್ಯಾಪ್ಟಾಪ್ ನೋಡ್ತೀರಿ, ಅದೊಂದು ಸಿಸ್ಟಮ್ ಅದ. ಆನ್ ಮಾಡೋದಾಗಲೇ ಸಿಸ್ಟಮ್ ಅದ, ಮೂವ್ ಮಾಡಬೇಕು ಒಳಗಡೆ, ಆಮೇಲೆ ಅದನ್ನು ಸೆಟ್ ಮಾಡೋದು, ಶೂಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಅದ. ಹಂಗೆ ಹೋಗೋದದ, ಹಂಗೆ ಬರೋದದ. ಮತ್ತು ಬೇರೆ ಸಿಸ್ಟಮ್ ಥ್ರೂ ನೀವೇನು ಮಾಡೋಕ್ಕೆ ಹೋದ್ರೆ ಅದು ಶೂಟ್ ಆಗಂಗಿಲ್ಲ. ಹೀಗಾಗಿ ಒಂದು ಸಿಸ್ಟಮ್ ಇಟ್ಟುಕೊಂಡು ಜೀವನ ಮಾಡಿರಿ ಅನ್ನುವಂಥದ್ದು ಒಂದು ವಿಚಾರ. ಸಾಮಾನ್ಯವಾಗಿ ಇವತ್ತಿನ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ನೋವುಗಳು, ತ್ರಾಸುಗಳೆಲ್ಲ ನೋಡಿಬಿಟ್ರೆ ಇಂಥದ್ರಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಬದುಕಿನಲ್ಲಿ ನಾವು ಹೊರಗೆ ಒಳಗೆ ಎರಡೂ ಕಡೆ ನೋಡ್ತೀವಿ. ಆದರೂ ಕೂಡ ದೊಡ್ಡವರು ಏನಂತಾರೆ, ಇರಲಿ ಕೋಳಿ ಗುಣ ಕೂಗುತ್ತೈತಿ, ಅದರಲ್ಲಿ ಕಾಗಿ ಗುಣ ಕರಿತೈತಿ. ಕೋಳಿ ಕೂಗ್ತೈತಿ, ಕಾಗಿ ಕರಿತೈತಿ. ಕರಿತೈತಿ ಇಲ್ರಿ? ಯಾರನ್ನ ಕರಿತೈತೆ ಅದು? ನಿಮ್ಮನ್ನು ಕರಿತೈತೇನದು? ನೀವು ಹೋಗೋರಲ್ಲ, ಬಿಡೋರಲ್ಲ. ಒಲ್ಲ ಕಾಗಿ ಬಂದ್ರೆ ಕಲ್ಲು ತೊಗೊಂಡು ಬೆನ್ನು ಹತ್ತವ್ರು, ಕಾಗಿ ಒಂದು ಕುಂತತ್ತೋ ಮಾರಾಯ ಅಂತ. ಕಾಗಿನೇ ಕರಿತೈತಿ, ಕೋಳಿನೇ ಕರಿತೈತಿ. ಆದರೆ ಮನುಷ್ಯರನ್ನು ಕರೆದ್ರೆ ಭಾಳ ಒಳ್ಳೆಯದು ಅಂತಾರೆ ಅವ್ರು. ಶರಣರು ಏನಂತಾರೆ, ಅದು ಕಾಗಿಗೆ ಕೂಗೋ ಗುಣ ಅದ, ಕರಿಯೋ ಗುಣ ಐತಿ. ಕೋಳಿಗೆ ಕೂಗೋ ಗುಣ ಐತಿ. ಒಂದೊಂದಕ್ಕೆ ಒಂದೊಂದು ಅದಾವೆ. ಮತ್ತು ನಿಮಗೂ ಒಂದು ಇರಲಿ, ಅದು ನಿಮ್ಮ ಧರ್ಮನ ನೀವು ಮಾಡಿರಿ. ಅವು ತಮ್ಮ ಧರ್ಮ ಹೆಂಗೆ ಮಾಡಾಕತ್ತೇವಲ್ಲ, ನಿಮ್ಮದೂ ಒಂದು ಧರ್ಮ ಇರಲಿ. ನೀವು ಕೂಡ ಕರ್ಕೊಂಡು ಪ್ರೀತಿಯಿಂದ ಊಟ ಮಾಡಿರಿ, ಹಂಚ್ರಿ. ಇದ್ದಲ್ಲಿ ಸ್ವಲ್ಪ ಹಂಚ್ಕೊಂಡು ತಿನ್ನಿರಿ, ಉಣ್ರಿ ಅಂತ ಅನ್ನುವಂಥದ್ದು ಅದ್ಭುತವಾಗಿರುವಂಥ ತತ್ವಗಳಿವು. ಅವು ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಜಾತಿಗಳನ್ನು ಗುರುತಿಸ್ತವೆ, ಹಂಚ್ಕೊಂಡು ತಿಂತಾವೆ. ಆದರೆ ನೀವು ಯಾಕೆ ನಿಮ್ಮ ಮನುಷ್ಯ ಜಾತಿಯನ್ನು ಗುರುತಿಸ್ಕೊಂಡು ಹಂಚ್ಕೊಂಡು ತಿನ್ನೋ ಬುದ್ಧಿ ಯಾಕಿಲ್ಲ ನಿಮಗೆ? ಇದ್ದಷ್ಟಾದರೂ ಹಂಚ್ಕೊಳ್ರಿ ಅನ್ನುವಂಥದ್ದು ಶರಣರ ಸಂದೇಶ ಅದ ಇದು. ಹೀಗಾಗಿ ಇಂಥ ಕಷ್ಟ ನಷ್ಟಗಳ ಮಧ್ಯದಲ್ಲಿ, ನೋವು ನಲಿವುಗಳ ಮಧ್ಯದಲ್ಲಿ, ಏಳು ಬೀಳುಗಳ ಮಧ್ಯದಲ್ಲಿ, ಕತ್ತಲೆ ಬೆಳಕಿನ ಮಧ್ಯದಲ್ಲಿ, ಲಾಭ ನಷ್ಟಗಳ ಮಧ್ಯದಲ್ಲಿ, ಬೇಕು ಬೇಡಗಳ ಮಧ್ಯದಲ್ಲಿ ನಾವು ಜೀವನ ಮಾಡಬೇಕಾಗೈತಿಲ್ರಿ? ನಾವು ಬರೀ ಬೆಳಕಿನಾಗಿಲ್ಲ. ಬರೀ ಬೆಳಕಿನಾಗಿದ್ದರೆ ಇದು ಅಧ್ಯಾತ್ಮ ಬೇಕಾಗದ ಅವಶ್ಯಕತೆ ಇದ್ದಿಲ್ಲ. ಅಥವಾ ನಾವು ಬರೀ ಕತ್ತಲೆದೊಳಗೂ ಇಲ್ಲ. ಅವಾಗ ನಮಗೆ ಉಳಿದದ್ದು ವಿಚಾರ ಇರೋಂಗಿಲ್ಲ. ಕತ್ಲದಾಗಿದ್ದವ್ರು ಅದ್ರ ಕತ್ಲನೇ ಆರಾಮಿರ್ತಾರೆ ಅವರು. ನಮ್ಮ ಒಳಗೆ ಏನು ಸೇರ್ಕೊಂಡದಂದರೆ ಕತ್ತಲೆ ಒಳಗೆ ಒಂದಿಷ್ಟು ಬೆಳಕು ಸೇರ್ಕೊಂಡತಿ. ಆದರೆ ಆ ಬೆಳಕಿನ ವಿಕಾಸ ಆಗಿಲ್ಲ. ಏನಾಗಿಲ್ಲ ರೀ? ಬೆಳಕಿನ ವಿಕಾಸ ಆಗಿಲ್ಲ. ಕತ್ತಲೆ ಒಳಗೆ ಬೆಳಕದ, ಆದರೆ ಬೆಳಕಿನ ವಿಕಾಸ ಆಗಲಾರ್ದಕ್ಕಾಗಿ ಕತ್ತಲೆ ಆವರಿಸಿಬಿಟ್ಟದ, ಒಳಗದ. ಹೌದಿಲ್ಲ? ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನೋ ಇದೇನೋ ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ. ಇಟ್ಟು ಚಂದ ಬರದಾರಿದ್ದ ವಚನ. ಎಲ್ಲರಿಗೆ ಶರಣರ ಬಗ್ಗೆ ತಮಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು. ಚೆನ್ನಾಗಿ ವಿಶಾಲವಾಗಿ ಚಂದ ಸಮಗ್ರವಾಗಿ ಓದಬೇಕು, ತಿಳ್ಕೋಬೇಕು. ನೋಡ್ರಿ, ಕಲ್ಲಾಗ ಬಂಗಾರ ಐತಿಲ್ರವ? ಐತಿಲ್ರಣ್ಣ? ಆಯ್ತು. ಬಂಗಾರ ಯಾರಿಗೆ ಬೇಡ ಹೇಳ್ರಿ? ಬಂಗಾರ ಅಂದರೆ ಎಲ್ಲರೂ ಬಾಯಿ ತೆರೀತಾರೆ. ಅದ್ರಾಗ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ಅನ್ನಿಸ್ತದೆ. ಈ ಗಂಡು ಮಕ್ಳಿಗೆ ಹೆಚ್ಚಾಗಿಬಿಟ್ಟದ್ದು. ಹೌದಿಲ್ಲ? ಸೌಂದರ್ಯ ಪ್ರಜ್ಞೆ ಆಗಲಿ, ಆಭರಣಗಳನ್ನು ಅಪೇಕ್ಷೆ ಪಡೋದಾಗಲಿ ಅವರಿಗೆ ಭಾಳ ಲೈಕ್ ಇರ್ತದೆ. ಒಬ್ಬ ಹೆಣ್ಮಗಳು ಬಂಗಾರ ಕಳ್ಕೊಂಬಿಟ್ಟಾಳ. ನೆಕ್ಲೆಸ್ ಗಂಡಗೆ ಕಾಡಿ ಕೂಲಿಕಾರ ಗಂಡ ಕಾಡಿ ಎಲ್ಲಿ ಕೂಲಿ ಮಾಡ್ತಿದ್ನಲ್ಲ ಅವ್ರ ಮನೆ ಒಳಗೆ ಹೆಣ್ಮಕ್ಳೆಲ್ಲ ಚಲೋ ನೆಕ್ಲೆಸ್ಗಳು, ಬಂಗಾರ ಸರಗಳು ಹಾಕ್ಕೊಂಡು ತಿರುಗುತ್ತಿದ್ರಂತೆ. ಅದನ್ನು ನೋಡಿ ಆಕೆಗೂ ಪ್ರೀತಿ ಬಂತು. ಯಾರಿಗರವ? ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ ಆಳ ಮಗನಿಗೆ ಹೆಂಡ್ತಿಗೆ. ಆಕೆ ದಿನ ಕಾಡಿ ಇಟ್ಲಂತ. ರೊಟ್ಟಿ ಸರಿಗೆ ಮಾಡೋಂಗಿಲ್ಲ, ಸಾರು ಸರಿಗೆ ಮಾಡೋಂಗಿಲ್ಲ, ಪಲ್ಯ ಸರಿಗೆ ಮಾಡೋಂಗಿಲ್ಲ, ಚಹಾ ಸರಿಗೆ ಮಾಡಿಕೊಡಂಗಿಲ್ಲ, ಸಪ್ ಚಹಾ ಇದೆಲ್ಲ ಗೊತ್ತಾಯ್ತಂತ ಅವನಿಗೆ. ಏನೂ ಮಾಡೋಕ್ಕೆ ಬರಲಾರ್ದಂಗೆ ಐತಂತೇಳಿ ಆಕೆ ನಿಚ್ಚೆ ಏನಿತ್ತು, ಒಂದು ನೆಕ್ಲೆಸ್ ಹಾಕ್ಕೋಬೇಕಂತಿತ್ತಂತ. ಹಿಂಗಾಗಿ ಅವ ಸಾಲ ಮಾಡಿ ಬಡ್ಡಿ ಹಂಗೆ ತೆಗೆದು ಸಾಲ ಮಾಡಿ ತಂದು ನೆಕ್ಲೆಸ್ ಕೊಟ್ಟ. ನೆಕ್ಲೆಸ್ ಹಾಕ್ಕೊಂಡ್ಲಕ್ಕಿ ಅದು ಎಂದು ಹಾಕ್ಕೊಳ್ಳಾರ್ದು ಹೆಣ್ಮಗಳು ಕಳ್ಕೊಂಡ್ಬಿಟ್ಟಾಳ. ಅಲ್ಲಿ ಕೇಳಾಳೆ, ಇಲ್ಲಿ ಕೇಳಿ, ಎಲ್ಲ ಕಡೆ ಕೇಳಾಕತ್ತಾಳ.
ಸಿಗಲೇ ಇಲ್ಲ. ಆದರೆ ಒಬ್ಬ ಗೆಳತಿನ ಕೇಳಿದ್ಲಂತ, ಭಾಳ ಪಕ್ಕಾ ಗೆಳತಿ ಇದ್ಲಕ್ಕೆ. ಎಷ್ಟೋ ಮಂದಿ ಗೆಳತಿಯರು ಬಂಗಾರ ಸಿಕ್ಕರೆ ಕೊಡ್ತಾರೇನ್ರಿ ಅವರು? ಗೆಳೆತನದಲ್ಲಷ್ಟೇ ಪ್ರೀತಿ, ಆದರೆ ವಸ್ತುಗಳಲ್ಲಿ ಮಾತ್ರ ಪ್ರೀತಿ ಸ್ನೇಹ ಇರೋಂಗಿಲ್ಲ ಅವರು. ಅದಕ್ಕಾಗಿ ನಿಮ್ಮ ವಸ್ತುಗಳನ್ನು, ನಿಮ್ಮ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರವನ್ನು ಅದ್ರ ಜೊತೆಗೆ ಸ್ನೇಹ ಪ್ರೀತಿಯನ್ನು ಹಂಚ್ಕೋಬೇಡ್ರಿ, ಇಲ್ಲಾಂದ್ರೆ ಅದು ಹೋಗೇ ಬಿಡ್ತೈತಿ. ಎಲ್ಲಿಟ್ಟಿವ ಅಂತ ಕೇಳಿದ್ಲಂತ ಗೆಳತಿ. ಏನಿಲ್ಲವ ಇಲ್ಲೇ ಕುದಿಗೆ ಕಟ್ಕೊಂಡಿದ್ನಂದ್ಲಂತಕಿ. ಅದೇನಾಗೈತಿ, ದಾರ ಈ ಕಡೆ ಐತ್ರಿ, ಹಿಂದೆ ನೆಕ್ಲೆಸ್ ಹೋಗಿಬಿಟ್ಟೈತಿ. ಪಾಪ ಅವಸರದಾಗ ಗೊತ್ತಾಗಂಗೆ, ನೀವು ಅವಸರದಾಗ ಅಲ್ಲೇ ಫೋನ್ ಇಟ್ಟಿರ್ತೀರಿ, ಹುಡುಕಾಡ್ತಿರ್ತೀರಿ, ಬೈತಾರೆ, ಏನು ಅಲ್ಲೇ ಇದು ನೋಡಿ ಫೋನ್ ನೋಡಂತ. ಅವಸರದಾಗ ಹಂಚ್ಕೊಂಡಾಗ ಅವಸರ ಮತ್ತು ಅಂಜಿಕೆ ಎರಡು ಬಂದಾಗ, ಹೌದಿಲ್ರಿ? ಅವಸರ ಹೋಗ್ತಿರ್ತೀರಿ, ಏನೇನು ಹೆಚ್ಚು ಸಿಗಲಿಲ್ಲ ಅಂದ್ರೆ ಮತ್ತು ಅವಸರದ ಜೊತೆಗೆ ಅಂಜಿಕೆ ಶುರುವಾಕತಿ. ಹಿಂದಿತ್ತಂತ ನೆಕ್ಲೆಸ್ಸು ತಂದು ಮುಂದೆ ತೋರಿಸಿದ್ಲಂತ, ಯವ್ವ ನೀನೇ ನನಗೆ ಪ್ರಾಣ ಸ್ನೇಹಿತೆ ಅದ್ಲಂತ. ನೋಡ್ರಿ, ಈ ವಸ್ತುಗಳು ಇವೆಲ್ಲವೂ ನಮ್ಮ ಒಳಗೆ ತುಂಬ್ಯಾವ. ಬ್ಯಾಡಂತಲ್ಲ, ಅದು ಎಷ್ಟು ಬೇಕು ಅಷ್ಟೇ ಇದ್ದರೆ ಒಳ್ಳೆಯದು. ಇದು ಹಿತಮಿತ, ಇದು ನಿಮ್ಮದೆಲ್ಲರದು. ಬುದ್ಧಿಜೀವರು ಏನಂತಿದ್ರು, ಅದನ್ನೆಲ್ಲ ಹಿಂಗೆ ಇರ್ತದೆ, ಅದು ಹೊರಗಡೆ ಇದ್ದೇ ಇರ್ತದೆ, ಅದು ಎಷ್ಟು ಬೇಕು ನೀವು ಅಷ್ಟೇ ತೊಗೊಳ್ಳೋದು, ಅದಕ್ಕೆ ಅಂಟ್ಕೋಬಾರ್ದು ಅಂತಿದ್ರು. ಇದು ಬುದ್ಧಿಜೀವ್ರದ್ದು ವಿಚಾರ. ಇದು ಅಂಟ್ಕೋಬಾರ್ದು, ಅಂಟದಂಗೆ ಇರಬೇಕು. ಏನದೆ ಅದು ಮಾಮೂಲಿ ನಡೀತಿರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತಿದ್ರು ಅಜ್ಜ ಅವರು. ಕಲ್ಲೊಳಗೆ ಬಂಗಾರ ಅದ, ಮರದೊಳಗೆ ಬೆಂಕಿ ಅದ, ತಿಕ್ಕಿದಾಗಲೇ ಗೊತ್ತಾಗತ್ತೆ ಅದ್ರೊಳಗೆ ಬೆಂಕಿ ಐತಂತ. ಹಾಲಿನೊಳಗೆ ತುಪ್ಪ ಇದ್ದಿದ್ದು ನಿಮಗೆ ಗೊತ್ತೈತಿ, ಅದನ್ನು ಮಜ್ಜಿಗೆ ಕಡಿಬೇಕಾಕತಿ. ಹಾಲು ನೋಡ್ಕೋಬೇಕು, ಹಸುನ ಮೇಯಿಸ್ಬೇಕು, ಹೌದಿಲ್ರಿ? ಅದೆಲ್ಲ ಬೇರೆ ಬೇರೆ ಕ್ರಿಯೆಗಳದಾವ. ನಂತರ ಏನು ಬರ್ತದೆ, ಹಾಲಿನಾಗ ತುಪ್ಪ ನಿಮಗೆ ಗೊತ್ತೈತಿ. ಕಲ್ಲಾಗ ಬಂಗಾರದ, ಮರದೊಳಗೆ ಬೆಂಕಿ ಅದ, ಮತ್ತು ಹಾಲಿನೊಳಗೆ ತುಪ್ಪದ. ಹಂಗೆ ಅಂತರ್ಯಾಮಿಯಲ್ಲಿ ಶಿವನಿಹನು. ನೋಡ್ರಿ, ಹಾಲಿನೊಳಗೆ ತುಪ್ಪ ಕಾಣಂಗಿಲ್ಲ, ಗಿಡದಾಗ ಇದು ಕಾಣಂಗಿಲ್ಲ, ಏನು ಕಾಣಂಗಿಲ್ಲ, ಬೆಂಕಿ ಕಾಣಂಗಿಲ್ಲ, ಮತ್ತು ಕಲ್ಲಿನಾಗ ಬಂಗಾರ ಒಟ್ಟ ಕಾಣಂಗಿಲ್ಲ. ಭಾಳ ಪ್ರೊಸೆಸ್ ಮಾಡ್ಬೇಕಾಗತ್ತೆ, ಆಮೇಲೆ ಹೊಳಗೆ ಕಾಣ್ತದೆ. ಹಂಗೆ ಒಳಗೆ ಶಿವ ಅದಾನ. ಆದ್ರೆ ಇದ್ರೆ ಏನು ಮಾಡೋದೈತಿ, ಒಬ್ಬ ಬೇಕಲ್ಲ, ತೋರಬಲ್ಲ ಗುರು ಸುಳಿಯನೋ ಕೂಡಲ ಸಂಗಮ ದೇವ. ತೋರವ ಬರವಲ್ಲ, ಹಂಗೆ ತೋರಿಸುವಂಥ ಗುರುಗಳೇ ನಮ್ಮ ಸಿದ್ದೇಶ್ವರಪ್ಪಗಳು ಅನ್ನೋದು ನೆನಪು. ತೋರಿಸ್ಬೇಕಲ್ಲ, ಒಳಗಿರುವಂಥ ಸತ್ಯವನ್ನು ತೋರಿಸ್ಬೇಕಲ್ಲ. ಅದನ್ನು ನೋಡ್ಬೇಕಾದ್ರೆ ನಿಧಾನ ಜರ್ನಿ, ಇದು ಇರಿಬಿ ಓಟ ಐತಿ, ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ನೀವು ದಬ ಹೋಗಿ ಹತ್ತಿ ಮೇಲೆ ಒಮ್ಮಿಗೆ ಕೈಲಾಸದಾಗ ಕುಂದ್ರೆ ಅವ್ರು ಹೋಗಿ ನೀವು ಇವತ್ತೇ ಕೈಲಾಸ, ಇವತ್ತೇ ಮೋಕ್ಷ ಆಗಬೇಕು, ಇವತ್ತೇ ಶಿವ ದರ್ಶನ ಆಗಬೇಕು, ಇವತ್ತೇ ದೊಡ್ಡ ಅಗರ್ಭ ಶ್ರೀಮಂತರಾಗಬೇಕು ಅನ್ನುವಂಥ ಈ ಅವಸರದ ಹುಚ್ಚ ಐತಲ್ಲಿ, ಇದು ಭಾಳ ಡೇಂಜರ್ ಅದ. ನಿಧಾನ ಐತೆ. ಅಧ್ಯಾತ್ಮ ಅಂದರೆ ಉಳ್ದಂಗಲ್ಲ, ಇದು ಸಮಾಧಾನದಿಂದ. ಮೊದಲು ಸೇವಾ ಕಸಬಾರಿಗಿಂತ ಚಾಲು ಆಕತಿ, ಸೇವಾ ಮಾಡಬೇಕಾಕತಿ, ಶ್ರಮ ಪಡಬೇಕಾಗ್ತದೆ, ಕಾಯಕ ಮಾಡಬೇಕಾಗ್ತದೆ, ದಾನ ದಾಸೋಹಗಳನ್ನು ಮಾಡಬೇಕಾಗತ್ತೆ, ಗುರುಸೇವೆ ಮಾಡಬೇಕಾಗತ್ತೆ, ಓದಬೇಕು, ಬರಿಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಜಪ ತಪ ಎಲ್ಲ ಮಾಡ್ಕೊಂಡು ಮತ್ತೆ ಏನು ಮಾಡಿರ್ಲಾರ್ದಂಗೆ ನೀವು ಇದ್ರೇ ನೀವು ಗೆದ್ರಿ ಅಂತ ತಿಳ್ಕೊಬೇಕು. ಏನೆಲ್ಲ ಮಾಡಿ ನೀವು ಮಾಡಲಾರ್ದಂಗೆ ಇದ್ರಿ ಅಂದರೆ ಗೆದ್ರಿ, ಇಲ್ಲ ಅಂದರೆ ಇದ್ರಾಗ ಸೋತು ಹೋಗ್ಬೇಕಾಗತ್ತೆ ನಾವು. ಅಂಥ ಅದ್ಭುತವಾಗಿರುವಂಥ ಜೀವನ ನಮ್ಮ ಸುತ್ತಮುತ್ತ ಶಿವ ಎಣದ ಬಿಟ್ಟಾನ. ಇಂಥದ್ರ ಮಧ್ಯದಲ್ಲಿ ನಾವು ಕೂಡ ಉಪಾಯ ಹುಡುಕಬೇಕಾಗತ್ತೆ. ಗುರು ಅನ್ನುವಂಥ ಶಬ್ದಕ್ಕೆ ಯೋಗಶಾಸ್ತ್ರದಲ್ಲಿ ಬುದ್ಧಿಜೀವರು ಒಂದು ಗ್ರಂಥ ಬರೆದಾರೆ, 3 ಗ್ರಂಥಗಳನ್ನು ಬರೆದಾರೆ, ಇಂಗ್ಲೀಷ್ನಾಗ ಬಿಡುಗಡೆ ಆಗ್ಯಾವ ಅವು. ಯೋಗ ಅಥವಾ ಗುರು ಅನ್ನುವಂಥ ಪದದಲ್ಲಿ ಯೋಗಶಾಸ್ತ್ರದಲ್ಲಿ ಒಂದು ಅರ್ಥದ. ಗುರು ಅಂದ್ರೇನು, ಉಪಾಯ. ಎಷ್ಟು ಚಂದ ಬರೆದಾರ ಅರ್ಥ. ಆಶೀರ್ವಾದ ಮಾಡೋದು ಮಾತು ಬೇರೆ ಏನ್ರಿ, ಆಶೀರ್ವಾದ ಮಾಡೋದು, ಕೃಪಾ ಮಾಡೋದು, ನಿಮಗೆ ಬೆಳ್ಳಿ ಬಂಗಾರ ಕೊಡೋದು, ಮನಿ ಆಗಲಿ, ಬೆಳ್ಳಿ ಬರಲಿ, ಬಂಗಾರ ಬರಲಿ, ಹೊಲ ಆಗಲಿ, ಮನಿ ಆಗಲಿ, ಹಿಂಗಾಗಲಿ ಹಂಗಾಗಲಿ ಅಂತ ಆಶೀರ್ವಾದ ಮಾಡೋದು ಬೇರೆ ಅದು. ಆದ್ರೆ ಗುರು ಅನ್ನುವಂಥ ಶಬ್ದಕ್ಕೆ ಭಾಳ ಚಂದ ಅರ್ಥ ಮಾಡ್ಯಾರ. ಎಲ್ಲರೂ ಅದನ್ನು ಒಪ್ಕೋಬೋದು. ಏನಂತ ಕೇಳಿದ್ರೆ, ಗುರು ಉಪಾಯ. ಯಾರು ಗುರುಗಳಂತ ಕೇಳಿದರೆ ಉಪಾಯವನ್ನು ಹೇಳಿಕೊಡುವಂಥವನಿಗೆ ಗುರು ಅಂತ ಅರ್ಥ. ಉಪಾಯ ಹೇಳಿಕೊಡ್ಬೇಕು, ನೀ ಹೆಂಗೆ ಪಾರಾಗಬೇಕಂತ, ಹೆಂಗೆ ನೀನು ಇದರಿಂದ ಪಾರಾಗಬೇಕು, ಇದರಿಂದ ಸಮಸ್ಯೆಗಳಿಂದ, ದುಃಖಗಳಿಂದ, ನೋವುಗಳಿಂದ, ಚಿಂತೆಗಳಿಂದ ಹೆಂಗೆ ನೀ ಪಾರಾಗಬೇಕಂತೇನು ಹೇಳಿಕೊಡ್ತಾನಲ್ಲ, ಅವನೇ ನಿಜವಾದ ಗುರು. ಆ ಉಪಾಯ ಅಂಥ ಅದ್ಭುತವಾದಂಥ ಬಗೆಯ ಉಪಾಯಗಳನ್ನು, ಬಗೆಯ ವಿಚಾರದ ಉಪಾಯಗಳನ್ನು ಹೇಳಿಕೊಟ್ಟಿರುವಂಥವರು ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು ಅನ್ನೋದನ್ನು ನಾವು ಮರಿಬಾರದು. ಇದು ಭಾಳ ಅದ್ಭುತ, ನೀವು ಸ್ವಲ್ಪ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಇವೆಲ್ಲ ಬಂದಾಗ
ತ್ರಾಸು ನೋವುಗಳು ಬಂದಾಗ ಅದರಿಂದ ಹೆಂಗೆ ಪಾರಾಗಬೇಕು ಅಥವಾ ಏನು ನಾವು ಸೇಫ್ಟಿ ಮಾಡ್ಕೋಬೇಕು, ಏನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನುವಂಥದ್ದು ಭಾಳ ಅದ್ಭುತವಾಗಿರುವಂಥ ವಿಚಾರ. ಅದಕ್ಕೆ DVG ಅವರು ಇದನ್ನು ಭಾಳ ಚಂದ ಹೇಳ್ತಾರೆ. ಭಾಳ ಮಂದಿ ಏನು ಮಾಡ್ತಾರೆ ಅಂದರೆ, ತ್ರಾಸಾಯಿತು, ನೋವಾಯಿತು, ಕಷ್ಟ ಆಯಿತು, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನೀವೇನು ಮಾಡ್ತೀರಿ ಅಥವಾ ನಾವೆಲ್ಲ ಏನು ಮಾಡ್ತೀವಿ, ಏನಾದರೆ ತೊಗೊಂಡ್ಬಿಡ್ತಾನೆ, ತೀರ್ಕೋಬೇಕು, ಅಥವಾ ಇನ್ನೇನು ನಮ್ಮ ಜೀವ ತಕ್ಕೋಬೇಕು, ನಮ್ಮ ಪ್ರಾಣ ತಕ್ಕೋಬೇಕು, ಮನೆ ಬಿಟ್ಟು ಹೋಗಿಬಿಡ್ಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು, ಏನಿದ್ದು ಏನು ಲಾಭ, ಏನು ಹೋದು ಏನು ಲಾಭ, ಏನೆಲ್ಲ ಮಾಡಿದ್ನಿ ಏನೆಲ್ಲ ಆಗಲಿಲ್ಲ, ಹಂಗೆ ಅಂತೇಳಿ 20 ನಮೂನೆ ಒಳಗೆ ಗುಣಗುಣ ಮಾಡ್ಕೊತ ನಮ್ಮ ಪ್ರಾಣ ತಕ್ಕೋಬೇಕು, ನಾವು ಊಟ ಬಿಡಬೇಕು, ನಾವು ಇರಬಾರ್ದು, ನಾವು ಏನು ಮಾಡಿದ್ರಿ ಏನಂತ ತಿಳ್ಕೊಂಡು ಹಿಂಗೆ ಶುರುವಾಗ್ತದೆ ಮನುಷ್ಯನಿಗೆ. ಕುತ್ತಿಗೆ ಮೀರಿ, ಲಿಮಿಟ್ ಮೀರಿ ಬಂತಂದರೆ, ಲಿಮಿಟ್ಟಿನೊಳಗೆ ಬಂದಿತ್ತಂದರೆ ನೀರು ಹೊಡ್ಡು ಹೊಡೆಯಂಗಿಲ್ಲ. ಲಿಮಿಟ್ ದಾಟಿ ನೀರು ಬರಾಕತ್ತಿದ್ರೆ ಒಡ್ಡು ಹೊಡ್ಯಾಕತ್ತಾವ, ಹೌದಿಲ್ಲ? ಹೀಗಾಗಿ ಅಂಥ ಒಂದು ಘನಘೋರವಾಗಿರ್ತಕ್ಕಂಥ ಕಷ್ಟದಲ್ಲಿ, ನಷ್ಟದಲ್ಲಿ, ಅಂಥ ಒಂದು ತ್ರಾಸಿನಲ್ಲಿ ಸಮಯ ಹಿಂಗೆ ಬಂದಾಗ, ಆವಾಗ ಅಪ್ಪ ಅಮ್ಮ ಅವ್ವ ಅಕ್ಕ ತಂಗಿಯರು ಸ್ನೇಹಿತರು ಯಾರು ಏನು ಮಾಡಲಾರ್ದಂಥ ಪ್ರಸಂಗದೊಳಗೆ ಅವ್ರ ಕೈಲಿ ನೀಗಲಾರ್ದಂಥ ಪ್ರಸಂಗದಲ್ಲಿ ನಾ ಏನು ಮಾಡಬೇಕಂತಂದಾಗ ಅದಕ್ಕೆ ಜ್ಞಾನಿಗಳು ಯೋಗಿಗಳು ಒಂದು ಉಪಾಯ ಹೇಳಿಕೊಟ್ಟಾರೆ. ಆ ಉಪಾಯ ಹೇಳಿಕೊಟ್ಟವರಿಗೆ ನಾವು ಗುರು ಅಂತ ಕರಿತೀವಿ. ಕಷ್ಟ ಆದಾಗ ನಷ್ಟ ಆದಾಗ ನೀ ಮನಸ್ಸಿಗೆ ನೋವು ಮಾಡಿಕೊಂಡು ಅತೀ ನೋವು ಮಾಡ್ಕೋಬೇಕು. ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡೋದು ಅಂತಾರೆ. ಎಷ್ಟು ಚಂದ ಬರೆದಾರ. ಇದನ್ನು ನೀವು ಮನಸ್ಸಿಗೆ ತಗೊಳ್ರಿ. ಹಿಂಗೆ ಅಪ್ಪುಗಳು ಹಚ್ಚಾರ ಪ್ರವಚನ ಕೇಳಿದ್ವಿ, ಆನಂದ ಪಟ್ಟಿವಿ, ಈ ಟೈಮಿಗೆ ಬಂದೀವಿ, ಇಲ್ಲಿ ಕುಂತು ಕೇಳೋದೇ ಒಂದು ಯೋಗ ಅಂತ ನಾ ತಿಳ್ಕೊತೀನಿ. ಕೇಳೋದೇ ಒಂದು ಕುಂತು ಕೇಳೋದೇ ಯೋಗ. ಇಷ್ಟೊತ್ತಿಗೆ ಎದ್ದಿರಲ್ಲ, ಅದ ದೊಡ್ಡ ಯೋಗ. ಅದ ಎದ್ದೊಳೋದೇ ಒಂದು ಯೋಗ, ಎಚ್ಚರಿಕೆ, ಎದ್ದೊಳೋದೇ ಒಂದು ಜ್ಞಾನ. ಏನ್ರಿ, ಅದೇ ಎಚ್ಚರ ಅಂದರೆ ಜ್ಞಾನ. ಅದು ಎಚ್ಚರ ಅಂದರೆ ಅರಿಯೋದು. ನೋಡ್ರಿ, ನಾಯಿಗೆ ಶ್ವಾನ ನಿದ್ರಹ, ಸಂಸ್ಕೃತ ಸುಭಾಷಿತಕಾರರು ಏನು ಬರ್ತಾರೆ, ಹೆಂಗಿರ್ಬೇಕಂದ್ರೆ ಶ್ವಾನ ನಿದ್ರಹ, ಹೌದ್ರ? ಅಲ್ಪ ಆರಿಹಿ, ಅಲ್ಪ ಅಂದ್ರೆ ಆಹಾರದಲ್ಲಿ ಸ್ವಲ್ಪ ತೊಗೊಳ್ರಿ. ನಿದ್ರೆ ಹೆಂಗಿರ್ಬೇಕಂದ್ರೆ ನಾಯಿ ಮಕ್ಕೊಂಡಂಗೆ ಮಕ್ಕೋಬೇಕು, ಪಟ್ನೆ ಎದ್ದು ಕುಂದಿರ್ಬೇಕು. ನಮ್ಮ ಮಂದಿ ಹಂಗಲ್ಲ, ಒಂದು ಬಕೆಟ್ ನೀರು ಸುರಿವಿದ್ರು ಎದ್ದು ಅವನ್ನೇ ಬಡಿತಾರೆ ಅವರು. ಎದ್ದು ಒಮ್ಮೆ ನಮ್ಗೆ ಹತ್ತಿತ್ತಂದರೆ ಅದು ಕೂಡ ಮಾಂತ್ರಿಕ ನಿದ್ರೆ ಐತೆ, ಅದು ಮಾಯಾ ಐತಿ, ಅದು ಬೇಕಾ. ಯಾಕಂದ್ರೆ ನೀವು ಹಗಲೆಲ್ಲ ದಣದಿರ್ತೀರಿ, ರಾತ್ರಿ ನಿದ್ರೆ ಮಾಡಲಿಲ್ಲ ಅಂದ್ರೆ ಮುಂಚೆನೇ ಹಗಲು ಕಾಣಂಗಿಲ್ಲ, ಅದು ಬೇರೆ ಕಾಣಕತ್ತೈತಿ. ನೋಡ್ರಿ, ನಗುತ್ತಾ ನೋಡ್ರಿ ಹುಡುಗ, ಹೌದಿಲ್ರಿ? ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡೋದು ಭಾಳ ಅದ್ಭುತವಾದ ಸಾಲು. ಮೌಳಿಗೆ ಮಾರಯ್ಯನವ್ರು ಈ ಸಾಲು ಕೊಟ್ಟಾರೆ. ಎಷ್ಟು ಚಂದ ಬರ್ದಾರ ಅಂದ್ರೆ, ಎಳ್ಳು ಗಾಣದಾಗ ಸಿಗಬೇಕದು. ಏನಾರ ಕಷ್ಟ ಬೇಡ, ನಷ್ಟ ಬೇಡ, ತ್ರಾಸು ಬೇಡ, ಶ್ರಮ ಬೇಡ, ಬೆವರು ಬೇಡ, ಅದು ಬೇಡ, ಇದು ಬೇಡ, ಏನು ಬೇಡ, ಇದ್ದಲ್ಲಿಗೆ ಅಲ್ಲ ಮಸ್ತ್ ರಾಜ. ಇವ ರಾಜ ಇರ್ಬೇಕಂತ. ರಾಜ ಯಾರು? ರಾಜ ಅವ್ರು ಹಂಗಾಗ್ಯಾರೇನ್ರಿ? ಸುಮ್ಮ ರಾಜರು ಅವ ಎಷ್ಟು ತಾಲೀಮ್ ಮಾಡ್ಬೇಕಾಗತ್ತೆ ರಾಜ ಆಗ್ಬೇಕಾದ್ರೆ. ಹಂಗೆ ನೀ ಚಲೋ ಆಗಬೇಕು, ವ್ಯಕ್ತಿ ಆಗಬೇಕಾದ್ರೆ ನೀ ಕಷ್ಟದಾಗ ಸಿಕ್ಕಾಗ ಕಷ್ಟ ಅಂದ್ರೆ ಏನು, ಸುಖದಾಗ ಸಿಕ್ಕಾಗ ಸುಖ ಅಂದ್ರೆ ಏನು, ಎಲ್ಲ ಸಿಕ್ಕಾಗಲೇ ಗೊತ್ತಾಗುತ್ತೆ. ಅದಕ್ಕೆ ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡದು. ಈ ಕಷ್ಟ ನಷ್ಟ ತ್ರಾಸು ಚಿಂತೆ ನೋವು ನಲಿವು ಇವೆಲ್ಲದರಿಂದ ಪಾರಾಗಬೇಕಾಗಿತ್ತು, ಹೊರಗೆ ಬರಬೇಕಾಗಿತ್ತು. ಎಳ್ಳಿನಿಂದ ಹೊರಗೆ ಬರಬೇಕಾಗಿತ್ತು ಅಂದ್ರೆ ಅದು ಸಿಗಬೇಕು, ತೊಂದರೆ ಅನುಭವಿಸ್ಬೇಕು, ಇನ್ನೊಂದ್ಸತಿ ಮುಟ್ಟಂಗಿಲ್ಲವ. ಇದೆಲ್ಲದರಿಂದ ಹೊರಗೆ ಬರಬೇಕಾಗಿತ್ತಂದ್ರೆ ನೀವು ಅನುಭವಕ್ಕೆ ಒಳಪಡ್ರಿ, ಅಂದಾಗ ನೀವು ಹೊರಗೆ ಬರ್ತೀರಿ. ನೋವು ಮಾತನ್ನು ಬರೀ ಅನ್ಸ್ತಾರೆ ಮಂದಿ, ಅಯ್ಯೋ ಏನಾಕತ್ತೆ ಏನೋ, ಹಂಗಾದ್ರೆ ಅನ್ಸ್ಬೇಡ್ರಿ ಅಂತಾರವ್ರು ಶರಣರು. ಕಬ್ಬು ಗಾಣದಾಗ ಸಿಕ್ಕಾಗ್ಲೇನದು ಹಾಲು ಬಿಡ್ತೈತೆ, ಅಕ್ಕಮಾದೇವಿ ಅಂತಾಳ. ಅಂದ್ರೆ ಇದು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರಂತಾರ ಅವರು. ಅನುಭವಕ್ಕೆ ಸಜ್ಜರಾಗ್ರಿ, ಅನುಭವಕ್ಕೆ ಸಿದ್ಧರಾಗ್ರಿ. ಅದು ಕಷ್ಟ ಇರಲಿ ನಷ್ಟ ಸಿದ್ಧರಾಗ್ರಿ. ಅದರಿಂದ ನೀವು ಒಂದು ಜ್ಞಾನ ತೊಗೊಂಡು ಹೊರಗೆ ಬರ್ತೀರಿ, ಅಂದಾಗ ನೀವು ಮುಕ್ತರಾಗ್ತೀರಿ. ಅನುಭವದಿಂದ ಅನುಭವ ಬರಬೇಕು, ಅಂದಾಗ ಮುಕ್ತಿ ಉಂಟಾಗ್ತದೆ. ಅನುಭವ ಇಲ್ಲದ ಅನುಭವ ಅದು ಮುಕ್ತಿಯನ್ನು ಕೊಡಂಗಿಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದ ಎಣ್ಣೆ ಬಿಡೋದು, ಈ ಸಾಲ ನೆನಪಿಟ್ಕೋಬೇಕು. ನೀವು ಎಲ್ಲರೂ ಕಷ್ಟ ನಿನಗಾದಂದು ನಷ್ಟ ಭಯದೋರ್ದಂದು ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ ಸೃಷ್ಟಿ ಅಮೃತವು ದ್ರವಿಸು ಬದುಗುಪ್ತಿಯಂ ಪುಷ್ಟಿಗೊಳ್ಳದರಿಂದೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಬುದ್ಧಿಜಿಯವ್ರು ಭಾಳ ಲೈಕ್ ಮಾಡೋರು. ನಾವು ಬಂದರೆ ಏನೂ ಮಾತಾಡೋಕೆ ಕೊಡ್ತಿದ್ದಿಲ್ಲ ಅವರು.
ಒಂದೆರಡು ಮೂರು ಕಗ್ಗಾಡ್ರು ಅಂತಿದ್ರು ಅವ್ರದ್ದೊಂದು ಭಾಳ ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ರು ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನೋ ಒಂದು ಸ್ಟೈಲ್ ಇತ್ತಲ್ಲ, ಒಂದೆರಡು ಮೂರು ಕಗ್ಗಾಡ್ರು ಅಂತಿದ್ರು. ಯಾಕ್ರ ಬುದ್ಧಿ ಸುಮ್ಮ ಮಾತಾಡೋಕೆ ಬಂದೀವಿ ತಮ್ಮ ಜೊತೆಗೆ, ಇಲ್ಲ ಒಂದೆರಡು ಆಡ್ರಿ ಖುಷಿ ಆಗೋದು. ಅವರಿಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿತ್ತು ಮೊದಲು, ಎಲ್ಲರೂ ಮಾತಾಡ್ಸೋಕೆ ಬರ್ತಿದ್ರು. ನಾವು ಒಂದಿಬ್ಬರು ಸ್ವಾಮೀಜಿಗಳು ಮಾತಾಡೋಕೆ ಬಂದಿದ್ವಿ ಸ್ವಾಮೀಜಿ ಜೊತೆಗೆ. ಈಗ ನಾವೆಲ್ಲ ಬಂದೀವಿ ಅಂತ ಗೊತ್ತಾಗಿ ಎಲ್ಲ ಭಕ್ತರನ್ನ ಸ್ಟಾಪ್ ಮಾಡಿ ನಮಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿ ಮಾತಾಡೋ ಟೈಮ್ನೊಳಗೆ ಒಂದೆರಡು ಮೂರು ಹಾಡ್ರಿ ಅಂತಿದ್ರು. ಅಲ್ಲರ ಬುದ್ಧಿ ತಮಗೆ ಆರಾಮಿಲ್ದಾಗ ಆಡ್ಬೇಕು ಅಂದ್ರೆ ಅವರು, ಇದು ಅವ್ರು ಅಂದಿದ್ದು ಆರಾಮಿಲ್ದಾಗ ಆಡ್ಬೇಕು ಅಂತಂದ್ರೆ ನಾವು ಆಡಿದ್ದು. ನಾನು ಒಂದೆರಡು ಮೂರು ಕಗ್ಗ ಹಾಡಿದ ಮೇಲೆ ಇವತ್ತು ಕಿವಿಗೆ ಸುಖ ಆಯ್ತು ನೋಡ್ರಿ ಅಂದ್ರೆ ಅವರು. ಯಾಕಂದ್ರೆ ಬಂದವರಲ್ಲ, ಹೆಂಗಾತ್ರಿ, ಏನಾತ್ರಿ, ಎಲ್ಲಿ ಬಿದ್ದಿರಿ, ಎಷ್ಟೊತ್ತಿನಾಗ ಬಿದ್ದಿರಿ, ಅಪ್ಪಗಳಿಗೆ ಹೆಂಗಿರಿ, ಬರೀ ಇದನ್ನ ಕೇಳಾಕತ್ತೀರಿ. ಇದನ್ನು ಕೇಳಿ 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 ನನಗೆ ಸಾಕಾಗೈತೆ ರೀ, ಮತ್ತು ಕೇಳಕ್ಕೂ ನಡಿಲಾರ್ದಂಗೆ ಆಗೈತೆ ನಮ್ದು. ಅಪ್ಪಗಳು ಅಂದಿದ್ದದೆ ಏನು ರೀ, ಇದು ಇವತ್ತು ನಮ್ಮ ಕಿವಿಗೆ ಸುಖ ಆಯ್ತು ನೋಡ್ರಿ ಅಂದ್ರೆ ಅವರು. ಅಂದರೆ ಅವರು ಯಾವಾಗಲೂ ಕೂಡ ಒಳ್ಳೆ ಮಾತುಗಳು, ಒಳ್ಳೆ ಹಾಡುಗಳು, ಒಳ್ಳೆ ಶ್ಲೋಕಗಳು, ಸಚ್ಚಿಂತನೆ ಮಾಡಿರುವಂಥವರೇ ಸಿದ್ದೇಶ್ವರ ಸ್ವಾಮಿಗಳು. ಸತ್ ಚಿಂತನ, ಇದು ಸತ್ ಅಂದರೆ ಯಾವತ್ತೂ ಇರುವಂಥದ್ದು ಅಂತ. ನಮ್ಮದು ಹಂಗಲ್ಲ, ನಾವು ಒಮ್ಮೆ ಸತ್ಯದಾಗ ಒಮ್ಮೆ ಮಿಥ್ಯಾದಾಗ, ಈ ಕಡೆ ಜಿಗಿಯವರ ಆ ಕಡೆ ಜಿಗಿಯವರ, ಅದು ಆಗ್ತಿದ್ದಿಲ್ಲ ಬುದ್ಧಿಜಿ ಅವರಿಗೆ. ಯಾವಾಗಲೂ ಇದನ್ನೇ ಕೇಳಬೇಕು. ಚಲೋ ಕಾವ್ಯ, ಸಾಹಿತ್ಯ, ನೃತ್ಯ ಇವೆಲ್ಲವೂ ಕೂಡ ಅದ್ಭುತ, ಒಳ್ಳೆ ಅವ್ರದ್ದು ಯಾವಾಗಲೂ ಕೂಡ ಒಂದು ಅಮೃತಪ್ರಾಯವಾಗಿರತಕ್ಕಂಥ ಕಿರಣಗಳಂತೆ ಇರ್ತಿದ್ವು ಅವರ ವಿಚಾರಗಳು, ಅವರ ಬುದ್ಧಿ ಅಂತ ಅದ್ಭುತವಾದಂಥದ್ದು. ಈ ಕಗ್ಗ ಹಿಂಗದಲ್ಲ, ನಿನಗೆ ಏನಾನ ಆಯ್ತಂತಂದರೆ, ಕಷ್ಟ ಆಯ್ತಂದ್ರೆ, ನಷ್ಟ ಆಯ್ತಂದರೆ ನೀನೇನು ಮಾಡಬೇಕಂದ್ರೆ, ಯಾವುದೋ ಒಂದು ಇತ್ತೀಚೆಗೆ ನಾವು ನೋಡ್ತೀವಿ ಅಲ್ಲ, ನಮ್ಮಲ್ಲೇ ಇರ್ದದು, ನಮ್ಮಲ್ಲೇ ಇದೆ, ತೆರೆಯ ಮರೆಯಲ್ಲೇ ಸಮುದ್ರ ಅದ, ಹೌದಿಲ್ರಿ? ಎಲ್ಲರ ಒಳಗದ, ಹೇಳುವಂಥವ್ರು ಒಳಗೂ ಅದ, ಕೇಳುವಂಥವ್ರು ಒಳಗದ. ಯಾವಾಗ ಯಾರಲ್ಲಿ ಎದ್ದು ಬರ್ತದೆ ಹೇಳಕ್ಕೆ ಬರಂಗಿಲ್ಲದು. ನಮಗೂ ಗೊತ್ತಿಲ್ಲದು ಎಷ್ಟು ಅಂತರಂಗದೊಳಗೆ ಏನೇನು ಅಡುಗೆ ಅವಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಯಾವ ಟೈಮಿಗೆ ಹೇಳ್ತದ್ದು ಹೇಳಕ್ಕೆ ಬರೋದಿಲ್ಲ ಅದು. ಆದರೂ ಕೂಡ ಗುರು ಏನು ಉಪಾಯ ಹೇಳಿಕೊಟ್ಟಾನಂತ ಕೇಳಿದರೆ ಬರಲದು. ಆದರೆ ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದು ಮೊದಲೇ ನಮಗೇನು ಗೊತ್ತಿರಬೇಕಂತಂದರೆ ಪೂರ್ವಭಾವಿ ಸಿದ್ಧತೆ ಇರಬೇಕು. ನಮಗೊಂದು ಏನು ಗೊತ್ತಿರಬೇಕಂದ್ರೆ, ಹಸುವಾದಾಗ ಉಣಬೇಕು, ಹೌದಿಲ್ಲ ರೀ? ಹಿಂಗೊಂದು ಗೊತ್ತದ ನಮಗೆ. ಯಾಕೋ ನಮ್ಗೆ ಇಶಕ್ತ ಅನ್ಸಕತ್ತಂದ್ರೆ ಊಟ ಇಲ್ಲ ಅಂತ ಅರ್ಥ. ಯಾಕೋ ಬಾಯಿ ಒಣಗಲಕತ್ತದಂದರೆ ನೀರು ಕುಡಿಬೇಕು. ಹಿಂಗೆ ನಮಗೆ ಮೊದಲು ಗೊತ್ತಿರ್ಬೇಕಂತಂತಾರೆ ಅವರು. ಕಷ್ಟ ನಿನಗಾದಂದು ಅಂದು, ಈಗ ಸುಮ್ಮನೆ ಇದ್ದು ಬಿಡು, ಆರಾಮಿದ್ರಿಲ್ಲ ಈಗ. ನಿಮಗೆ ಆದಾಗ ಹೌದಿಲ್ಲ ರೀ, ಪೆಟ್ಟಾದಾಗ, ನೋವಾದಾಗ, ತ್ರಾಸಾದಾಗ, ಕಷ್ಟ ಆದಾಗ, ಹಿಂಸೆ ಆದಾಗ, ನಿಂದನಾ ಮಾಡಿದಾಗ, ನಮ್ಮನ್ನೆಲ್ಲರೂ ದೂರ ತಳ್ಳಿ ಅಸಹಾಯಕರನ್ನಾಗಿ ಮಾಡಿದಾಗ, ನಮ್ಮನ್ನು ಏನೋ ಅರ್ಥ ಇಲ್ದವ್ರು ಅದಾರ, ಇವ್ರಿಗೇನು ಗೊತ್ತೇ ಇಲ್ದವ್ರು ಅದಾರ, ಇವ್ರಿಗೇನು ಸಂಬಂಧ ಇಲ್ದವ್ರು ಅದಾರ ಅಂತ ತಿಳ್ಕೊಂಡು ನಮ್ಗೆ ಯಾವುದೇ ಒಂದು ಗೌರವ ಬೆಲೆಯನ್ನು ಕೊಡಲಾರ್ದ ನಮ್ಮ ಅಸ್ತಿತ್ವವನ್ನು ನೆಗ್ಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ, ಅದಕ್ಕೆ ಅಕ್ಕಮಾದೇವಿ ಆಪತ್ತಿಗೆ ಸಖಿಯನಾರನು ಕಾಣೆ, ಇಟ್ಟು ಚಂದ ಬರದಾಳ, ಇಟ್ಟು ಚಂದ. ಹೆಣ್ಮಕ್ಳು ನೀವೆಲ್ಲ ಬಂದಿರಿ, ಗಂಡು ಎಲ್ಲರಿಗಿದು ಅಕ್ಕ, ಎಲ್ಲರಿಗೂ ತಾಯಿನೇ. ಆ ತಾಯಿ ಉಪದೇಶ ನಾವೆಲ್ಲ ನೆನ್ಪಿಟ್ಕೋಬೇಕು. ಸುಮ್ಮ ಬಂದು ಕೇಳಿ ಹೋಗೋದು, ನಾನು ಹೇಳಿ ಹೋಗೋದಲ್ಲ, ಪ್ರಯೋಗ ಮಾಡಬೇಕಾಗ್ತದೆ ಜೀವನದಲ್ಲಿ. ಸಂದರ್ಭ ಬಂದಾಗ ನಮ್ಮ ಆಪತ್ತಿಗೆ ಯಾರು ಗೆಳತಿಯರು ಇರೋಂಗಿಲ್ಲ. ರೊಕ್ಕ ಇಲ್ದಾಗ ಯಾರು ಬರೋರು ಅದಾರ, ನಮ್ಮ ಮೈಯಾಗ ಶಕ್ತಿ ಇಲ್ದಾಗ ಯಾರು ಬರೋರು ಅದಾರ, ಮನೆ ಇಲ್ದಾಗ, ಬಂದವ್ರಿಗೆ ಉಪಚಾರ ಇಲ್ದಾಗ, ಚಲೋ ಬೆಡ್ರೂಮ್ಗಳು ಇರಲಾರ್ದಾಗ, ಮಕ್ಕಳಕ್ಕೆ ಅನುಕೂಲ ಮಾಡಬೇಕು, ಚಲೋ ಊಟ ಕೊಡ್ಲಾರ್ದಾಗ ಯಾರು ಬರೋರು ಅದಾರ ಹೇಳ್ರಿ? ಇಷ್ಟೆಲ್ಲ ಕೊಟ್ಟಾಗಲೇ ಸ್ನೇಹಿತರು ಬರ್ತಾರೆ, ಬಂಧು ಬಳಗದವ್ರು ಬರ್ತಾರೆ. ಇಲ್ಲಕ್ಕೆ ಬಂಧು ಇಲ್ಲ, ಬಳಗ ಇಲ್ಲ, ಸ್ನೇಹಿತರು ಯಾರೂ ಇಲ್ಲ. ಅದಕ್ಕೆ ಆಪತ್ತಿಗೆ ಸಖಿಯನಾರನು ಕಾಣೆ ಅನ್ನುವ ಮಾತನ್ನು ಅಕ್ಕಮಾದೇವಿ ಹೇಳ್ತಾಳೆ. ಅದಕ್ಕೆ ಆಪತ್ತು ಬಂದಾಗ, ಕಷ್ಟ ನಷ್ಟಗಳು ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದೇ ಒಂದು ಉಪಾಯ. ಕಷ್ಟ ನಿನಗಾದಂದು ಅಂದು, ನಷ್ಟ ಭಯದೋರ್ದಂದು. ನಿನಗೆ ನಷ್ಟ ಆದಾಗ, ಭಯ ಆದಾಗ, ಕಷ್ಟ ಆದಾಗ ಅಂದು ಏನು ಮಾಡಬೇಕು ನೀ ಅಂತ ಕೇಳಿದರೆ, ಅಕಸ್ಮಾತ್ ಹೊರಗೆ ನಿನಗೆ ಯಾರು ಹಿಡಿಲಿಲ್ಲ, ಕೈ ಹಿಡಿಲಿಲ್ಲ, ಸಹಾಯ ಮಾಡಲಿಲ್ಲ, ಏನು ನಿಸ್ಸಹಾಯಕನಪ್ಪ, ಏನು ಬೇರೆ ದಾರಿನೇ ತಿಳಿತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀ ಏನು ಮಾಡಬೇಕಂತಂದರೆ, ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ. ನಿನ್ನ ದೃಷ್ಟಿಯನ್ನು ಹೊರಗೆ ಆಡಾಕತ್ತಿತ್ತಲ್ಲ, ನಿನ್ನ ದೃಷ್ಟಿ ಹೊರಗೇನು ಆಡಾಕತ್ತಿತ್ತಲ್ಲ, ಇಲ್ಲ ಹೊರಗ ದೃಷ್ಟಿ ಆಯಿಸಿದ್ನಿ, ಹೊರಗ ಮಾತಾಡಿದ್ನಿ, ಹೊರಗ ಮುಟ್ಟಿದ್ನಿ, ಹೊರಗ ಕೇಳಿದ್ನಿ, ಹೊರಗ ನೋಡಿದ್ನಿ. ಹೀಗಾಗಿ ಯಾಕೋ ಹೊರಗೆ ವಿರೋಧ ಮಾಡಾಕತ್ತೈತೆ ನನ್ನ.
ಇಷ್ಟೆಲ್ಲ ಚಲೋ ಮಾಡಿದ್ರು ಕೂಡ ನನ್ನನ್ನು ಹೊರಗೆ ವಿರೋಧ ಮಾಡಕತ್ತದಂದ ಒಳಗೆ ನಾ ಏನು ಮಾಡ್ಬೇಕಾಗಿದೆ? ದೃಷ್ಟಿಯನ್ನು ತಿರುಗಿಸು ಒಳಗಡೆ ನೋಡಲ್ಲಿ. ಎಲ್ಲಿ? ನಿನ್ನ ಹೃದಯಾಂತರಾಳದಲ್ಲಿ ಅದು ಅಲ್ಲಿ ನೀನೇ ಇರುವೆ, ಆದರೆ ನಿನ್ನ ದೃಷ್ಟಿ ಹೊರಗೈತೆ. ಆ ದೃಷ್ಟಿ ಹೊರಗಿರುವ ದೃಷ್ಟಿಯನ್ನು ಒಳಗೆ ಮಾಡ್ಕೊ. ಏನು ಮಾಡ್ಕೊ? ಒಳಗೆ ತಿರ್ಸ್ಕೊ. ಈಗ ಬೆಳಗಿನ ಜಾವ ಇದು ಧ್ಯಾನದ ಸಮಯ, ಇದು ಧ್ಯಾನದ ಸಮಯ, ಪೂಜೆಯ ಸಮಯ, ಅದಕ್ಕೆ ಪ್ರಶಾಂತದ ಸಮಯ ಇದು. ಅದಕ್ಕಾಗಿ ಬುದ್ಧಿಜೀವರು ಬೆಳಗ್ಗೆ ಧ್ಯಾನ ಸಮಯ ಇರ್ತದೆ, ಜನಗಳ ಚಿತ್ತ ಶಾಂತಿ ಇರ್ತದೆ ಅಂತೇಳಿ ಇಂಥ ಸಮಯದಲ್ಲಿ ಪ್ರವಚನ ಮಾಡೋದ್ರಿಂದ ಜನಗಳಲ್ಲಿ ಅಚ್ಚೊತ್ತದು. ಅದಕ್ಕಾಗಿಯೇ ಬೆಳಗಿನ ಜಾವ ಸಂಜೆ ಜಾವದಲ್ಲಿ ಮಾಡ್ತಿದ್ದರು.